ನಮಸ್ಕಾರ. ಇವತ್ತು ಇನ್ನೊಂದು ವಿಷಯ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಈಗ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಂದ ಬೇಕಾದಷ್ಟು ನೆಗ್ಲಿಜೆನ್ಸ್ ಅಂದರೆ ನಿರ್ಲಕ್ಷ್ಯದ ಕೆಲಸಗಳು ಬೇಕಷ್ಟಾಗ್ತವೆ. ವರ್ತನೆ ಯಾವುದೋ ಸಾವಾಗ್ಬಿಡುತ್ತೆ, ಸರಿಯಾದ ಚಿಕಿತ್ಸೆ ಕೊಡಲ್ಲ, ಸರಿಯಾದ ಟೈಮಿಗೆ ಬಂದು ನೋಡಲ್ಲ, ಯಾವ ಚಿಕಿತ್ಸೆ ಕೊಡಬೇಕೋ ಅದನ್ನು ಕೊಡೋದಿಲ್ಲ. ಇದನ್ನು ಮೆಡಿಕಲ್ ನೆಗ್ಲಿಜೆನ್ಸ್ ಅಂತಾರೆ, ಅಂದರೆ ವೈದ್ಯಕೀಯ ನಿರ್ಲಕ್ಷ್ಯತೆ. ಇದ್ರ ಬಗ್ಗೆ ನೀವು ಕಾನೂನು ಕ್ರಮ ತೊಗೋಬೋದು. ಸಿವಿಲ್ ಕೋರ್ಟ್ಗಾರ ಹೋಗ್ಬೋದು, ಇಲ್ಲ ಕನ್ಸ್ಯೂಮರ್ ಕೋರ್ಟ್ಗಾರ ಹೋಗ್ಬೋದು. ಸಾಮಾನ್ಯವಾಗಿ ಜಾಸ್ತಿ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಹೋದರೆ ಒಳ್ಳೆಯದು ಆಯಿತಾ. ಕನ್ಸ್ಯೂಮರ್ ಕೋರ್ಟ್ಗೆ ಹೋದಾಗ ಇವೆಲ್ಲ ಹೇಳ್ತೀರಾ. ಆದರೆ ಕನ್ಸ್ಯೂಮರ್ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ, ಯಾವುದೋ ಡಾಕ್ಟ್ರ್ ಮೇಲೆ ಕೇಸ್ ಹಾಕಿದ್ದೀರಪ್ಪ, ಅವ್ರು ಸತ್ತೋಗ್ಬಿಟ್ರು, ಏನು ಮಾಡೋದು? ವಜಾ ಮಾಡಿಸ್ಕೋಬೇಕಾ? ಅಥವಾ ವಜಾ ಮಾಡಿಬಿಡ್ತಾರೆ ಕೇಸನ್ನ, ಮುಂದುವರ್ಸೋಕ್ಕಾಗೋದಿಲ್ವಾ? ಇತ್ತೀಚೆಗೆ ಈ ಒಂದು ಸುಪ್ರೀಂ ಕೋರ್ಟ್ನ ಜಡ್ಮೆಂಟ್ ಬಂದಿದೆ. ಅದರ ಪ್ರಕಾರ ನೀವು ಒಬ್ಬ ವೈದ್ಯನ ವಿರುದ್ಧ ನಿರ್ಲಕ್ಷ್ಯಕ್ಕೆ ಕೇಸ್ ಹಾಕಿದರೆ, ಆತ ಸತ್ತು ಹೋದರೆ ನೀವು ಕೇಸನ್ನು ಅವ್ರ ವಾರಸುದಾರರ ವಿರುದ್ಧ ಮುಂದುವರಿಸ್ಬೋದು. ಯಾರು ಈಗ ಸತ್ತಿದ್ದಾರೆ ವೈದ್ಯ, ಅವರ ಆಸ್ತಿಗೆ ವಾರಸುದಾರರ ಮುಂದುವರೆದ್ರೆ ಅವ್ರಿಗೂ ಜವಾಬ್ದಾರಿ ಬರುತ್ತೆ. ಯಾರೋ ಒಬ್ಬರು ಮುಂದುವರಿಲಿಲ್ಲ ಅಂದರೆ ಬರೋದಿಲ್ಲ. ಇದು ನಿಮ್ಗೆ ಜ್ಞಾಪಕ ಇಟ್ಕೋಬೇಕು. ದೋಸ್ ಹೂ ಸಕ್ಸೀಡ್ ಟು ದ ಎಸ್ಟೇಟ್ ಆಫ್ ಡಿಸೀಸ್ಡ್ ಪರ್ಸನ್ ಅಂತ ಕರಿತೀವಿ. ಇದನ್ನು ಮಾಡ್ಬೋದು. ತಾವು ನಿರ್ಲಕ್ಷ್ಯದ ವರ್ತನೆಯನ್ನು ವೈದ್ಯನ ವಿರುದ್ಧ ಮಾಡಿದ್ದನ್ನು ಕೇಸನ್ನು ಅವ್ರ ವಾರಸುದಾರರ ವಿರುದ್ಧ ಮಾಡ್ಬೋದು ಅನ್ನುವಂಥ ಒಂದು ಐತಿಹಾಸಿಕ ತೀರ್ಪು. ಇದರ ವಿವರಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ತಾವು ನೋಡ್ಕೋಬೋದು. ನಮಸ್ಕಾರ.